ಗಣಪತಿ ಬಪ್ಪ ಮೊದಲನೇ ಸ್ಥಾನದಾಗ ಗಣೇಶನ ಪೂಜೆ ಮಾಡಬೇಕು. ಆಮೇಲೆ ಶಂಕರ ಪಾರ್ವತಿ ರುದ್ರಾಭಿಷೇಕ ಮಹಾಪೂಜಾ, ಆಯ್ದ ಪಂಚಾಚಾರ್ಯ ಮಹಾಪೂಜಾ, ಆಯ್ದ ಗೋಮುಖ ಪ್ರಸವ. ಹಲೋ ನಮಸ್ಕಾರ ರೀ ಅಪ್ಪ ಎಲ್ರಿಗೂ. ಇವತ್ತು ನೋಡ್ರಿ ನಾನು ಎರಡನೇ ಮಗಂದು ನಾಮಕರಣ ಇದೆ. ಇವತ್ತು ಸ್ವಾಮಿಗಳೆಲ್ಲ ಬಂದರು. ಅವರೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡ್ರಿ. ಇದು ರುದ್ರಾಭಿಷೇಕ ಓದಿಸ್ಬೇಕಂತ ನನ್ನ ಮಗಂದು ಇವತ್ತು ತೊಟ್ಟಲ್ ಕಾರ್ಯಕ್ರಮ ಇದೆ. ತೊಟ್ಟಲ್ ಕಾರ್ಯಕ್ರಮ ಅಂದರೆ ಅದೇ ಹೆಸರು ಇಡ್ತೀವಲ್ಲ ನಾಮಕರಣ ಅಂತ, ಅದ ನೋಡ್ರಿ. ಸ್ವಾಮಿಗಳೆಲ್ಲ ಬಂದಾರ್ರಿ. ಬಂದ ಕೇಸಂದ್ರೆ ಅವ್ರದ್ದು ಏನು ನಮ್ಮ ಲಿಂಗಾಯತ ಸಂಪ್ರದಾಯ ಏನದ ಆ ಪ್ರಕಾರ ಎಲ್ಲ ಇದು ಮಾಡಗತ್ತಾರ್ರಿ. ಪೂಜೆ ಮಾಡಲಿಕ್ಕೆಲ್ಲ ಇದು ಮಾಡಗತ್ತಾರ್ರಿ. ಎಲ್ಲ ಕಳಶಿ ಅದೆಲ್ಲ ಇಡತ್ತಾರ್ರಿ. ಕಳಶಿ ಅಂದ್ರೆ ಅದು ತಾಮ್ರದ ಏನೋ ಅಂತಾರ್ರಿ, ಅಷ್ಟು ಗೊತ್ತಿಲ್ಲ ರೀ ನಮ್ಗೆ. ಭೀ ಕ್ಷಮೆ ಇರಲ್ರಿ. ಈ ಥರ ಎಲ್ಲ ಅಕ್ಕಿ ಅದು ಹಾಕಿಬಿಟ್ಟು ಈ ಥರ ಎಲ್ಲ ಇಟ್ಟು ಏನೇನೋ ಮಾಡಕತ್ತೀರಿ. ನಮಗೇನು ಗೊತ್ತಿಲ್ಲ, ನೋಡ್ಕೋತಿ ಕುಂತಿದ್ದೇವೆ ನೋಡ್ರಿ ನಾವು. ಆಮ್ಯಾಗ ನಮಗೆ ಪೂಜೆ ಸ್ಟಾರ್ಟ್ ಆಗ್ತರಿ. ಏನೋ ಮುಂದೆ ನೋಡ್ರಿ, ಏನೋ ಪೂರ್ತಿ ಇವೆಲ್ಲ ರೆಡಿ ಮಾಡೋತಾಡ್ರಿ ನಮ್ಮ ಆಯಿ. ಇವೆಲ್ಲ ಎಲೆ ಹಾಕಿ ಎಲ್ಲ ಈ ಥರ ರೆಡಿ ಮಾಡ್ತಾರೆ ನೋಡ್ರಿ. ಏನಿರೋದು ಮುಂದೆ ಅದ ನೋಡ್ರಿ. ಮುಂದೆ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಈ ಥರ ಎಲ್ಲ ಅಲಂಕಾರ ಮಾಡಿದ್ದಾರೆ ನೋಡ್ರಿ. ಇಲ್ಲಿ ನೋಡ್ರಿ, ಇವನೇ ನನ್ನ ಮಗ, ಇವನೇ ನನ್ನ ಹೆಂಡತಿ. ನೋಡ್ರಿ ಇಲ್ಲಿ ಅಳಗತ್ತನತ್ತೇಳಿ ಬಾಕಲಾಗಿ ಎತ್ಕೊಂಡು ನಿಂತಾರೆ ನೋಡ್ರಿ. ಇಲ್ಲಿ ಎಲ್ಲ ರೆಡಿ ಆಗ್ಯದ ನೋಡ್ರಿ. ಈಗ ಪೂಜಕ್ಕೆ ಎಲ್ಲ ರೆಡಿ ಆಗ್ಯದ್ರಿ. ನಾ ಭೀ ಹೊಸ ಅರಿವಿ ಹಾಕ್ಕೊಂಡು ರೆಡಿ ಆದ ನೋಡ್ರಿ. ಹಂಗೆ ಎಲ್ಲ ತಳ ಹಾಕಿ ಹೋಗಿ ಕುಂದ್ರದ ಅಷ್ಟೇ ಉಳ್ದ್ರಿ. ಈಗ ತಳಗೆ ಹೋಗಿ ಪೂಜೆಗೆ ಕುಂದ್ರದ ಐತೆ ಅಷ್ಟೇ. ಕೂತ ನೋಡ್ರಿ, ಈಗ ಪೂಜೆಗೆ ಬಂದು ಕೂತವ್ರಿ. ಆಯ್ತು, ಈ ಸ್ವಾಮಿಗಳು ಶುರು ಮಾಡ್ತಾರೆ ನೋಡ್ರಿ ಪೂಜೆ. ಹಂಗೆ ಪಟ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಮ್ಮ ಅತ್ತೆ ನಮಸ್ಕಾರ ಮಾಡಿ ನೋಡ್ರಿ. ಆಮ್ಯಾಗ ನಮ್ಮ ಪೂಜೆ ಸ್ಟಾರ್ಟ್ ಆಯ್ತು ನೋಡ್ರಿ. ಮೊದಲನೇ ಸ್ಥಾನದಾಗ ಗಣೇಶನ ಪೂಜೆ ಮಾಡಬೇಕು. ಆಮೇಲೆ ಶಂಕರ ಪಾರ್ವತಿ ರುದ್ರಾಭಿಷೇಕ ಮಹಾಪೂಜಾ, ಆಯ್ದ ಪಂಚಾಚಾರ್ಯ ಮಹಾಪೂಜಾ, ಆಯ್ದ ಗೋಮುಖ ಪ್ರಸವ ಶಾಂತಿ ಅಂತೇಳಿ ಆಕಳ ಪೂಜೆ ಇದೆಪ್ಪ. ಮನುಷ್ಯ ಎಂಥ ಸಂಕಟ ಬಂದ್ರೆ ಭೀ ಹೆದರೋದಿಲ್ಲ. ಅದಕ್ಕೆ ಮನುಷ್ಯ ಜೀವನದೊಳಗೆ ಹುಟ್ಟಿ ಬಂದೊಳಗೆ ಎಷ್ಟೋ ಕಷ್ಟ, ಎಷ್ಟೋ ದುಃಖ, ಎಷ್ಟೋ ಸುಖ ಬರ್ತದೆ. ಕಷ್ಟ ಬಂದಾಗ ಪರಮಾತ್ಮನ ನಾಮಸ್ಮರಣೆ ಮಾಡ್ತೀರಿ. ಹಾಂ, ಸುಖ ಮಾಡ್ತೀರಿ. ಹಾಂ, ಯಾಕೋಳೆ ಕಷ್ಟ ಬಂದಾಗಟ್ಟೆ ದೇವ್ರಿಗೆ ನೆನೆಸ್ತೀರಿ. ಸುಖ ಬಂದಾಗ ದೇವ್ರ ದಿನ ಎಲ್ಲ ಬಾಗಿಲುಗಳಿದ್ದಾವ. ಅದಕ್ಕೆ ಮನುಷ್ಯ ಜೀವನದೊಳಗೆ ಹುಟ್ಟಿ ಬಂದ ಮೂಲಕ ಕಷ್ಟ ಬಂದಾಗ ಸುಧಾ ಪರಮಾತ್ಮ ನೆನಿಬೇಕು. ಅದಕ್ಕೆ ದುಃಖ ಬಂದಾಗ ಭೀ ನೆನಿಬೇಕು, ಸುಖ ಬಂದಾಗ ಭೀ ನೆನಿಬೇಕು. ಆ ವೇಳಕ್ಕೆ ಪರಮಾತ್ಮನ ಆಶೀರ್ವಾದ ತಮ್ಮ ಮೇಲೆ ಸಿಗ್ತದೆ. ಯಾವುದೇ ಮನುಷ್ಯನ ಸುದ್ದ ಭಕ್ತಿಯುಕ್ತನಾಗಿ ಪೂಜಾ ಮಾಡಿದ ಎಲ್ಲ ತನ್ನ ಕಂಟಕವನ್ನು ದೂರ ಆಗ್ತದೆ. ಇದಾದಿದ್ದರೆ ಏನೂ ಉಪಯೋಗ ಆಗೋದಿಲ್ಲ. ಒಳಗೊಂದು ಭಕ್ತಿ ಮ್ಯಾಗೊಂದು ಭಕ್ತಿ ಇಟ್ಟು ಮಾಡಿದರೆ ಏನೂ ಆಗೋದಿಲ್ಲ. ಅದಕ್ಕೆ ಪ್ರಥಮತಃ ಗಣಪತಿ ಪೂಜಾ ಮಾಡಬೇಕು. ಅದಕ್ಕೆ ಆಮೇಲೆ ಓಂ ಪೂರ್ವದ್ವಾರ ದೇವತಾಯ ನಮಃ, ಪಶ್ಚಿಮದ್ವಾರ ದೇವತಾಯ ನಮಃ, ದಕ್ಷಿಣದ್ವಾರ ದೇವತಾಯ ನಮಃ, ಓಂ ನಮಃ ಉತ್ತರದ್ವಾರ ದೇವತಾಯ ನಮಃ, ಅಗ್ನೇಯದ್ವಾರ ದೇವತಾಯ ನಮಃ, ಓಂ ನೈಋತ್ಯದ್ವಾರ ದೇವತಾಯ ನಮಃ, ವಾಯುವ್ಯದ್ವಾರ ದೇವತಾಯ ನಮಃ, ಈಶಾನ್ಯದ್ವಾರ ದೇವತಾಯ ನಮಃ, ಪಾತಾಳದ್ವಾರ ದೇವತಾಯ ನಮಃ, ಭೂಲೋಕದ್ವಾರ ದೇವತಾಯ ನಮಃ. ಎಲ್ಲ ದಿಶಾಕ್ಕೆ ನಮಸ್ಕಾರ ಮಾಡ್ರಿ. ಓಂ ಪೈಲ ಪೂರ್ವ ಪಶ್ಚಿಮ ಕೂತಾರೆ ಎಲ್ಲ ದಿಶಾಕ್ಕೆ ನಮಸ್ಕಾರ ಮಾಡಿ. ಹಿಂದಕ್ಕೂ ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೇನ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಾತೃಪಿತೃಜನಕಮಲಭ್ಯೋ ನಮಃ, ಇಷ್ಟದೇವತಭ್ಯೋ ನಮಃ, ಕುಲದೇವತಭ್ಯೋ ನಮಃ, ಗ್ರಾಮದೇವತಭ್ಯೋ ನಮಃ, ಈಶ್ವರದೇವತಾಯ ನಮಃ, ಆರೋಗ್ಯದೇವತಾಯ ನಮಃ. ಓಂ ಸರ್ವಾರಿಷ್ಟ ಭವತು ದೇವತಾಃ ಶಿವ ನಮಸ್ಕಾರಂ ಕರೋಮಿ. ಏ ದಿಶಾ ಗುರೇ ಗಂಟೆ ಹಂಗ್ರಿ ಹೆಂಗೆ ಎಣಿಸ್ತೋರು ನೋಡ್ರಿ. ಮದುವೆ
ಅವು ಹಿಡಿಬೇಕು. ಮತ್ತೆ ಎಂತಂದ್ರಲ್ಲ ಏಕೋಣ 10 ದಿಶಾ. ಈ ದಿಶಾಕ್ಕೆ ಯಾಕೆ ಪೂಜೆ ಮಾಡಿದ್ರಿ? ಏನಪ್ಪ ಯಾಕೆ ದಿಶಾಕ್ಕೆ ಪೂಜೆ ಮಾಡ್ಬೇಕಪ್ಪ ಅಂದ್ರೆ ತಾವು ಪೂಜಾ ಮಾಡುವ ಸಮಯ ಕಾಲದಾಗ ಯಕ್ಷ ರಾಕ್ಷಸಗಳು ಅರ್ಥಳ ಬರಬಾರ್ದು ಅಂತೇಳಿ ಅದಕ್ಕೆ ತಮ್ಮ ಪೂಜಾ ಏನೇ ಅಲ್ಲಿ ಶಾಸ್ತ್ರೋಕ್ತ ಪ್ರಕಾರವಾಗಿ ಆಗ್ಬೇಕಂತೇಳಿ ತಾವೆಲ್ಲ ಈ ದಿಶಾಗಳು ದಿಗ್ಬಂಧನ ಮಾಡಿದೆವು. ಹಾಂ, ದಿಗ್ಬಂಧನ ಅದು ಅಂದ್ರೆ ಎಲ್ಲ ಪ್ಯಾಕ್ ಅದು. ಪೂಜಾ ಮಾಡೋದಾಗ ಏನೂ ಅರ್ಥಳ ಬರಬಾರ್ದು ಅಂತೇಳಿ ದಿಗ್ಬಂಧನ ಮಾಡಿದೆವು. ಅದಕ್ಕೆ ಮ್ಯಾಗ ಪಾತಾಳ ತೆಳಗೆ ಭೂಲೋಕ ಹಿಂಗೆ ಏಕೋಣ 10 ದಿಶೆ ಆಗ್ಬೇಕಪ್ಪ. ಅದಕ್ಕೆ ಇವೆಲ್ಲ ದಿಶಾ ಮಾರ್ಜನ್ ಮಾಡಿ ದಿಗ್ಬಂಧನ ಮಾಡ್ದಕ್ರೆ ತಮಗೆಲ್ಲ ಪೂಜಾ ಒಳ್ಳೇದಾಗ್ತದ. ಪರಮಾತ್ಮ ಯಾವಾಗ ನೋಡ್ರಿ ನೋಡಿಲ್ಲ? ಪರಮಾತ್ಮ ನೋಡ್ರಿಲ್ಲ? ಫೋಟೋದಾಗ ನೋಡ್ರಿ. ಸ್ವಾಮಿಗಳಿಗೆ ಕರಿತೀರಲ್ಲ ಮನೆಗೆ, ಎದಕ್ಕ ಗದ್ದ ಹಾಕೋದಕ್ಕ. ಸ್ವಾಮಿಗಳಿಗೆ ಎದಕ್ಕೆ ಕರಿತೀರಿ? ಪಾದ ಪೂಜಾ ಮಾಡಿ ಅವ್ರಿಗೆ ಪಂಚಾಮೃತ ಭೋಜನ ತೃಪ್ತ ಮಾಡಿಸ್ತೀರಿ. ಪಾದ ಪೂಜಾ ಮಾಡುವಾಗ ಬಟ್ಟಿನೊಳಗೆ ಏನಿರ್ತಾನ? ರುದ್ರಾವತಾರ ಇರ್ತಾನ. ರುದ್ರಾವತಾರಪ್ಪ ಅಂದ್ರೆ ಒಂದು ಜಂಗಮನಿ ಪರಮಾತ್ಮನ ಸ್ವರೂಪವಾಗಿ ಬಂದಿರ್ತಾನ. ಏನ್ ಬೇಕು? ನೀರ ಹೋಗಿ ಕೊಡ್ತಾರ. ಏನ್ ಬೇಕು? ವಿಘ್ನೇಶ್ವರಂ ಓಂ ಗಣಾನಾನ್ವಾ ಗಣಪತಿಗಂ ಹವಾಮಹೇ ಕವಿಂ ಕವಿನಃ ರವಮಸ್ರದ್ರವಣಂ ಜ್ಯೇಷ್ಠರಾಜನಂ ಬ್ರಹ್ಮಣಾತ್ಪದಾಹಂ ಓಂ ಮಾನಸನ್ಮಂತೆ ವಿಜಯಸಾಧನಾಭೋರ್ಭವತ್ವಾಹಂ ಓಂ ಮಹಾಗಣಪತಯೇ ನಮಃ ಓಂ ಗಂಗಣಪತಯೇ ನಮಃ ಓಂ ಗಜಕ್ತಂ ತಾಂಗಂ ಸಾಯೋಧಂ ಸ ವಾನಶ್ಚ ಸ ಪರಿವಾರಶ್ಚ ದೇವತಾಹಂ ಓಂ ಮಹಾಗಣಪತಯೇ ನಮಃ ಗಜಕ್ತಂ ತಾಂಗಂ ಸಾಯೋಧಂ ಸ ವಾನಶ್ಚ ಸ ಪರಿವಾರಶ್ಚ ದೇವತಾಹಂ ಓಂ ಸುಮ್ಮುಖಚಂದ್ರಕಪಿಲೋ ಗಜಕರ್ಣೇ ಲಂಬೋದರ ವಿಘ್ನಾಶೋ ಗಣಾಧಿಪತಃ ಧೂಮ್ರಕೇತು ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ ಲಾಭತ್ತೇಜ. ಓಂ ನಮೋ ನರ ಓಂ ಅಜರೇ ರುದ್ರಾಕ್ಷ ಪ್ರಶನಶ್ಚ ಅನುಷ್ಟೋಪಚಂದಹಂ ಅಘೋರ ಋಷಿ ಶಂಕರ ಗಣಮೂರ್ತಿ ದುರ್ಪಯೋಧಾವಾದಿತ್ಯಹಂ ಪರಮ ಪುರುಷ ಯೇ ಚ ರುದ್ರೋ ದೇವತಾಹಂ ಅಗ್ನಿ ಕೃತ್ಯರ್ಮಾಯಾಮಿಷ್ಟಿಕಾಯಾಘಂ ಜತ ರುದ್ರೇಯ ಜಪೆ ಅಭಿಷೇಕೆ ಚ ಯನಿಯೋಗಹಂ ಓಂ ಸಕಲಶ್ಚ ರುದ್ರಾಧ್ಯಾಯಶ್ಚ ಶ್ರೀ ರುದ್ರೋ ದೇವತಾಹಂ ಓಂ ಏಕಾ ಗಾಯತ್ರಿ ಛಂದಃ ತಿಸ್ರೋ ನುಷ್ಟವಸ್ತಿಸ್ರಃ ಪಂಕ್ತಯಾ ಸಪ್ತಾನುಷ್ಟವ ಜಗತೋಂ ಶ್ರೀ ಪರಮೇಶ್ವರಿ ಋಷಿಹಂ ಶ್ರೀ ಪರಮೇಶ್ವರ ಪ್ರತ್ಯರ್ಥಿ ಶತ ರುದ್ರೀಯ ಜಪಂ ಅಭಿಷೇಕೆ ಚ ಯನಿರ್ಯೋಗಹಂ ಓಂ ಅಗ್ನಿಹೋತ್ರಾತ್ಮನೆ ಅಂಗುಷ್ಟಭ್ಯಂ ನಮಃ ದರ್ಶಪೂರ್ಣಮಾಸಾತ್ಮನೆ ತರ್ಜನಿಭ್ಯಾಯ ನಮಃ ಚಾತುರ್ಮಾಸಾತ್ಮನೆ ಮಧ್ಯಮಾಭ್ಯಾಯ. ಹಾಗೆ ನೋಡ್ರಿ, ಇದು ಎಲ್ಲ ವಿಡಿಯೋ ಕೊನೆಗೊಳ್ತದೆ. ಈಗ ನೆಕ್ಸ್ಟ್ ವಿಡಿಯೋ ತೊಟ್ಟಲು ಹಾಕೋದು, ತೊಟ್ಟಲು ಕಾರ್ಯಕ್ರಮ ಅದು ವಿಡಿಯೋ ಮಾಡ್ತೀನಿ ರೀ. ಇದು ಫಸ್ಟ್ ವಿಡಿಯೋ ರೀ. ಸೆಕೆಂಡ್ ವಿಡಿಯೋನು ಪೂರ್ತಿ ನೋಡಿರಿ. ಈ ವಿಡಿಯೋ ನೋಡಿ ಸಹಕರಿಸಿರಿ. ಸೆಕೆಂಡ್ ವಿಡಿಯೋನು ಪೂರ್ತಿ ನೋಡಿರಿ. ಅದರಲ್ಲಿ ಪೂರ್ತಿ ತೊಟ್ಟಲು ಕಾರ್ಯಕ್ರಮ ಎಲ್ಲ ಹೆಸರಿಡೋದು, ಯಾವ್ಯಾವ ಥರ ಮಾಡ್ತಾರೆ, ಹೆಣ್ಮಕ್ಳು ಬರ್ತಾರೆ, ಹಾಡು ಆಡ್ತಾರೆ, ತುಂಬ ಮಜವಾಗಿರ್ತದೆ ರೀ. ಪೂರ್ತಿ ವಿಡಿಯೋ ನೋಡಿರಿ. ಹಾಗೆ ಜರ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಲಾಸ್ಟ್ ಕೊನೆ ತನಕ ನೋಡಿರಿ. ಎರಡನೇ ವಿಡಿಯೋ ಆದಷ್ಟು ಬೇಗ ಹಾಕ್ತೀನಿ ರೀ. ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.